ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಆಗಸ್ಟ್ ಮಂತಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಶಾಪಿಂಗ್ ಶುರು ಮಾಡಿರ್ತೀರಾ. ಕೆಲವರು ಸ್ಯಾರೀಸ್ ತಗೊಳ್ತಾ ಇರ್ತೀರಾ, ಇನ್ನು ಕೆಲವರು ಡೆಕೋರೇಷನ್ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತ ಅಂದ್ರೆ, ವರಮಹಾಲಕ್ಷ್ಮಿ ಕೂರ್ಸಿದ ಮೇಲೆ ಅದ್ರ ಬ್ಯಾಕ್ ಸೈಡ್ ಒಂದು ಸ್ಟ್ಯಾಂಡ್ ನ ಇಟ್ಬಿಟ್ಟು ಅದಕ್ಕೆ ಹೇಗೆಲ್ಲ ನಾವು ಡೆಕೋರೇಷನ್ ಮಾಡ್ಕೊಳ್ಬಹುದು, ಮತ್ತೆ ಆರ್ಟಿಫಿಷಿಯಲ್ ಫ್ಲವರ್ ಆಗಿರ್ಬೋದು, ಇಲ್ಲ ಒರಿಜಿನಲ್ ಫ್ಲವರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಡೆಕೋರೇಟಿವ್ ಐಟಮ್ಸ್ ನ ಉಪಯೋಗಿಸ್ಕೊಂಡು ಹೇಗೆಲ್ಲ ನಾವು ಒಂದು ಕ್ರಿಯೇಟ್ ಮಾಡ್ಬೋದು ಬ್ಯಾಕ್ ಡಿಸೈನ್, ಬ್ಯಾಕ್ ಡ್ರಾಪ್ ಅಂತ ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲಿ ಸಿಗುತ್ತೆ ಈ ಒಂದು ಸ್ಟ್ಯಾಂಡ್, ಮತ್ತೆ ಇದು ಫಸ್ಟ್ ಟೈಮ್ ಅವರು ಕೂಡ ಇಂಟ್ರೊಡ್ಯೂಸ್ ಮಾಡಿರೋದು MS ಕ್ರಿಯೇಷನ್. ಪಾರ್ಟ್ 2 ವಿಡಿಯೋ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಬರೋವಂತ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಸ್ಟ್ಯಾಂಡ್ ಬಗ್ಗೆ ನಿಮ್ಗೆ ತೋರಿಸ್ಬಿಡೋಣ. ತುಂಬಾ ಚೆನ್ನಾಗಿ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನೊಂದು ಪ್ರಾಡಕ್ಟ್ ರಿವ್ಯೂ ಕೊಟ್ಟು ನಂತರ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಇವತ್ತು ತೋರಿಸ್ತಾ ಇರೋಂಥ ಒಂದು ಪ್ರಾಡಕ್ಟ್ ಬಂದು ಹ್ಯಾಗರೋ ಕಂಪ್ನಿದು ಏರ್ ಡ್ರೈಯರ್ ಅಂತ. ಸೊ ಇದರಲ್ಲಿ ಏನೇನೆಲ್ಲ ಒಂದು ಅಟ್ಯಾಚ್ಮೆಂಟ್ಸ್ ಬರುತ್ತೆ ಮತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನನ್ನ ಹತ್ರ ಒಂದು ಏರ್ ಡ್ರೈಯರ್ ಇತ್ತು, ಅದು ಹಾಳಾಯಿತು. ಏನಂತ ಅಂದರೆ, ಅದು ಒಳ್ಳೆ ಕಂಪ್ನಿದೆ ತಗೊಂಡಿದ್ದೆ, ಬ್ರ್ಯಾಂಡ್ ಮೆನ್ಷನ್ ಮಾಡೋದು ಬೇಡ, ತುಂಬ ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿದೆ ತಗೊಂಡಿದ್ದೆ. ಬಟ್ ಆದರೆ ಅಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡ್ತಾ ಇರಲಿಲ್ಲ, ಮತ್ತು ಅದು ಬೇಗ ಹಾಳಾಯಿತು. ಸೊ ಹ್ಯಾಗರೋ ಕಂಪ್ನಿದು ತುಂಬಾನೇ ಚೆನ್ನಾಗಿದೆ, ನಾನು ತರಿಸಿರೋಂಥದ್ದು. ಸೊ ಇದು ಮಾಡೆಲ್ ಬಂದ್ಬಿಟ್ಟು ST1120 ಅಂತ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಏನೇನೆಲ್ಲ ಒಂದು ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಬಿಟ್ಟು, ಸೊ ಇದ್ರ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ನಂತರ ಆ ವಿಡಿಯೋ ನಾನು ನಿಮಗೆ ಪಬ್ಲಿಷ್ ಮಾಡ್ತೀನಿ. ಮತ್ತೆ ಆ ಒಂದು ಸ್ಟ್ಯಾಂಡ್ ಬಗ್ಗೆ ನೆಕ್ಸ್ಟ್ ನಿಮಗೆ ಪಾರ್ಟ್ 2 ವಿಡಿಯೋದಲ್ಲೂ ಕೂಡ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಇದನ್ನ ಸೆಪರೇಟ್ ವಿಡಿಯೋ ಮಾಡೋಣ. ಸೊ ತುಂಬಾ ಒಂದು ಅಟ್ರಾಕ್ಟಿವ್ ಅಂತ ಅನ್ನಿಸ್ತು ನನಗೆ ಈ ಒಂದು ಸ್ಟ್ಯಾಂಡ್, ಅದಕ್ಕೋಸ್ಕರ ಒಂದು ಸೆಪರೇಟ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಫಸ್ಟ್ ಈ ಏರ್ ಡ್ರೈಯರ್ ಬಗ್ಗೆ ರಿವ್ಯೂ ಕೊಟ್ಟು ನಂತರ ಆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಈ ಬಾಕ್ಸ್ ಅಲ್ಲಿ ಏನೇನು ಬಂದಿರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಹ್ಯಾಗರೋ ಕಂಪ್ನಿ ಇದು ಸಲೂನ್ ಸ್ಟೈಲಿಂಗ್ ಅಂತ. ಈ ಒಂದು ಮಾಡೆಲ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ST1120 ಅಂತ ಪ್ರೋ ಹೇರ್ ಡ್ರೈಯರ್. AC ಮೋಟರ್ ಇದೆ, ಮತ್ತೆ ಈ ತರ ಕೂಮ್ದೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ, ಮತ್ತೆ ಕರ್ಲಿ ಹೇರ್ಗೆ ಈ ತರದೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಇದು ಬಂದು 2000 ವ್ಯಾಟ್ಸ್ ಮತ್ತೆ 2 ಇಯರ್ಸ್ ವ್ಯಾರಂಟಿ ಇರೋವಂಥದ್ದು. ಸೊ ಈ ಒಂದು ಪರ್ಟಿಕ್ಯುಲರ್ ಕಲರ್ ನನಗೆ ತುಂಬಾನೇ ಇಷ್ಟ ಆಯಿತು. ಬರ್ಗಂಡಿ ಕಲರ್ ಅದರಲ್ಲಿ ಇದೆ. ಸೊ ಈ ಥರ ಇದರಲ್ಲಿ ಫ್ಯಾನ್ ಸ್ಪೀಡ್ಸು ಮತ್ತು ಸ್ಪೀಡ್ಸು ಮತ್ತು ಇದೆಲ್ಲ ಕೊಟ್ಟಿದ್ದಾರೆ. ನೀವು ನೋಡ್ಬೋದು 1 2 3 ಸ್ಪೀಡ್ ಒಂದು ಲಿಮಿಟ್ ನಾವು ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಳ್ಬೋದು. ಸೊ ಇದು ತುಂಬಾ ಚೆನ್ನಾಗಿದೆ. ಮತ್ತು ಏನಂತ ಅಂದರೆ, ಇದು ವೆರಿ ಪವರ್ಫುಲ್ ಅಂತಲೇ ಹೇಳ್ಬೋದು, ಬೇಗ ಹೇರ್ ಡ್ರೈ ಆಗುತ್ತೆ. ಸೊ ನಾನು ಯೂಸ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಈ ಥರ ಕರ್ಲಿ ಹೇರ್ನ ಡ್ರೈ ಮಾಡೋ ಅಂಥದ್ದು ಈ ಥರದೊಂದು ಅಟ್ಯಾಚ್ಮೆಂಟ್ ಸಿಗುತ್ತೆ. ಮತ್ತು ನಾವು ಏನಂತಂದರೆ, ತಲೆಗೆ ಸ್ನಾನ ಮಾಡಿದ್ಮೇಲೆ ತುಂಬ ಸಿಕ್ಕಾಗುತ್ತಲ್ಲ, ಸೊ ನಾವು ಹೇರ್ ಡ್ರೈ ಮಾಡಬೇಕಾದ್ರೆ ಈ ಒಂದು ಅಟ್ಯಾಚ್ಮೆಂಟ್ನ ಯೂಸ್ ಮಾಡೋದ್ರಿಂದ ಸೊ ಸಿಕ್ಕೆಲ್ಲ ಫುಲ್ಲು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲೇ ಕೂಮ್ ಥರ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಈ ಥರದ್ದು. ಸೊ ಇದು ಪರ್ಟಿಕ್ಯುಲರ್ ಏರಿಯಾ ಏನಾದ್ರು ಡ್ರೈ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಹೇರ್ ಡ್ರೈಯರ್ ಅಂತೂ ನಿಜವೂ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಇದು ಜೆನ್ಯೂನ್ ರಿವ್ಯೂ ಕೊಡ್ತಾ ಇರೋಂಥದ್ದು. ಬಿಕಾಸ್ ಯಾವುದೇ ರೀತಿಯಾದಂಥ ಒಂದು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಜೆನ್ಯೂನ್ ಆಗಿ ನಾನು ಯೂಸ್ ಮಾಡಿ ನಂತರ ನಿಮಗೆ ನಾನು ರಿವ್ಯೂ ಕೊಡ್ತಾ ಇರೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಪವರ್ಫುಲ್ ಆಗಿದೆ. ಮತ್ತು 2000 ವ್ಯಾಟ್ಸ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಇದಾಗುತ್ತೆ. ನನಗಂತೂ ಏರ್ ಡ್ರೈ ಆಗುತ್ತೆ ಬೇಗ ಫಾಸ್ಟಾಗಿ. ಮತ್ತು ಇದರಲ್ಲಿ 2 ಸ್ಪೀಡ್ ಕಂಟ್ರೋಲ್ಸ್ ಇರುತ್ತೆ, ಒಂದು ಫ್ಯಾನ್ ಮತ್ತು ಇನ್ನೊಂದು ಹೀಟ್ ಒಂದು ಸ್ಪೀಡ್ ಕಂಟ್ರೋಲ್ 1 2 3 ಅಂತ ಇರುತ್ತೆ. ಸೊ ಆರಾಮಾಗಿ ಇದನ್ನು ನಮಗೆ ಎಷ್ಟು ಸ್ಪೀಡಲ್ಲಿ ಬೇಕೋ ಅಷ್ಟು ಸ್ಪೀಡ್ನ ಇಟ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಬೋದು. ಈಗ ಇದನ್ನು ಅಟ್ಯಾಚ್ಮೆಂಟ್ನ ಯೂಸ್ ಮಾಡೋದು ನೋಡೋಣ. ಇದು ಪರ್ಟಿಕ್ಯುಲರ್ ಏರಿಯಾ ಏನಾದರೂ ಬೇಕು ನಾವು ಡ್ರೈ ಮಾಡ್ಕೋಬೇಕು ಅಂದರೆ ನೋಡಿ ಈ ಥರ ಸೊ ಯೂಸ್ ಮಾಡ್ಕೊಳ್ಳೋದು. ಒಂದು ಕಾರ್ನರ್ಸ್ ಎಲ್ಲ ಏನಾದರೂ ಡ್ರೈ ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಅಂದರೆ ಈ ಒಂದು ಅಟ್ಯಾಚ್ಮೆಂಟ್ಸ್ನ ಯೂಸ್ ಮಾಡ್ಬೋದು. ನಂತರ ಇನ್ನೊಂದು ಅಟ್ಯಾಚ್ಮೆಂಟ್ನ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೂಮ್ ಮಾಡೋ ಅಂಥದ್ದು. ಸೊ ಸ್ಟೈಲಿಂಗ್ ಮಾಡ್ಬೋದು ಬೇರೆ ರೀತಿಯಾದಂಥ. ಸೊ ನಾವು ಏರ್ ಡ್ರೈ ಮಾಡಬೇಕಾದ್ರೇ ಈ ಥರ ಜಸ್ಟ್ ಹೀಗೆ ಕೂಮ್ ಮಾಡಿಕೊಂಡು ಬಂದುಬಿಟ್ರೆ ಸಿಕ್ಕೆಲ್ಲ ಏನೂ ಇರೋದಿಲ್ಲ. ಸೊ ನೀಟಾಗಿ ಕೂಂಬ್ ಆಗುತ್ತೆ ಅಷ್ಟೇ. ಸ್ಪೀಡು ಅಷ್ಟೇ, ಇದನ್ನು ಸ್ವಲ್ಪ ಎಲ್ಲ ಮೀಡಿಯಮ್ ಸ್ಪೀಡಲ್ಲಿ ಇಟ್ಕೊಂಡು ಮಾಡಿದ್ರೇ ಒಳ್ಳೆಯದು ಅಂತ ಹೇಳ್ಬೋದು.
ಮತ್ತು ಏನಂತ ಅಂದರೆ ಇದು ತುಂಬ ವೆಯ್ಟ್ ಇಲ್ಲ ಮತ್ತು ಲೈಟ್ ವೆಯ್ಟು ಇಲ್ಲ. ಸೊ ಹೇರ್ ಡ್ರೈಯರು ಇಟ್ಕೊಳ್ಳೋದಕ್ಕೂ ಅಷ್ಟೇ ಗ್ರಿಪ್ಪಲ್ಲಿ ಚೆನ್ನಾಗಿರುತ್ತೆ. ಮತ್ತು ಇನ್ನು ನೆಕ್ಸ್ಟ್ ಒನ್ನು ತುಂಬ ದೊಡ್ಡ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಅದು ಬಂದು ಏನಂತಂದರೆ ತುಂಬ ಕರ್ಲಿ ಹೇರ್ ಎಲ್ಲ ಇರುತ್ತೆ ನೋಡಿ, ಅವ್ರಿಗೆ ಯೂಸ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಬೇಗ ಹೇರ್ ಡ್ರೈ ಆಗೋಲ್ಲ ತಲೆಗೆ ಸ್ನಾನ ಮಾಡಿದಾಗ. ಸೊ ಅವರು ಈ ಥರ ಯೂಸ್ ಮಾಡ್ಬೋದು, ಕರ್ಲಿ ಹೇರ್ ಅವ್ರಿಗೆ. ಸೊ ಈ ಥರದ್ದು ಯೂಸ್ ಮಾಡ್ಬೋದು, ಬೆಸ್ಟ್ ಅಂತ ಹೇಳ್ತೀನಿ. ಸೊ ಏರ್ ಡ್ರೈಯರ್ ಏನಾದರೂ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು, ಏನಾದರೂ ಬೈ ಮಾಡಬೇಕಂದ್ರೆ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಬೋದು. ನನಗೆ ಪರ್ಸ್ನಲಿ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಸಕ್ಕತ್ತಾಗಿದೆ ಏರ್ ಡ್ರೈ, ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿದೆ ಕಲರ್. ಫ್ರೆಂಡ್ಸ್, ಆಲ್ರೆಡಿ ಪಾರ್ಟ್ 1 ವಿಡಿಯೋದಲ್ಲಿ MS ಕ್ರಿಯೇಷನ್ ಅವರು ವರಮಹಾಲಕ್ಷ್ಮಿ ಮೇಳ 2024 ಒಂದು ಸೇಲ್ನ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಜಸ್ಟ್ ವರಮಹಾಲಕ್ಷ್ಮಿ ಕೂರಿಸಿದ ಮೇಲೆ ಅದ್ರ ಬ್ಯಾಕ್ ಸೈಡು ಒಂದು ಯು ಶೇಪಲ್ಲಿ ಒಂದು ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಸಲ ತುಂಬ ಚೆನ್ನಾಗಿದೆ, ಗಟ್ಮುಟ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಟ್ರಾಂಗ್ ಆಗಿರೋಂಥ ಒಂದು ಸ್ಟ್ಯಾಂಡು. ಆ ಸ್ಟ್ಯಾಂಡ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ಬೇಕಾದರೂ ನಾವು ಡೆಕೋರೇಷನ್ ಮಾಡ್ಕೊಳ್ಬೋದು. ತುಂಬಾ ಒಳ್ಳೆ ಕ್ವಾಲಿಟಿಯಿಂದ ಮಾಡಿದ್ದಾರೆ. ಸೊ ಬನ್ನಿ ಅದನ್ನು ಹೇಗೆ ಫಿಕ್ಸ್ ಮಾಡೋದು ಮತ್ತು ಹೇಗೆ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಡೆಕೋರೇಟ್ ಮಾಡ್ಕೊಳ್ಬೋದು ಅಂತೆಲ್ಲ ಮಮತಾ ಸುಬ್ರಹ್ಮಣ್ಯ ಅವರೇನೆ ಹೇಳ್ಕೊಡ್ತಾರೆ. ಸೊ ಈ ಒಂದು ಪಾರ್ಟ್ನ ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲೂ ಆ್ಯಡ್ ಮಾಡ್ತೀನಿ. ಬಟ್ ಆದರೆ ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂದ್ಬಿಟ್ಟು ಸೆಪ್ರೇಟ್ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ಸೊ ಬನ್ನಿ ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ಏನಾದರೂ ಕ್ವೆರೀಸ್ ಏನಾದರೂ ಇತ್ತು ಅಂದರೆ ನೀವು ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ತುಂಬ ಜನ ನನಗೆ ನೀವು ಏನಂತ ಅಂದರೆ ಕಮೆಂಟ್ ಮಾಡ್ತೀರಾ, ಏನಂತ ಅಂದರೆ ಪ್ರೈಸ್ ಹೇಳಿ, ಅದ್ರ ಕೈ ಮತ್ತು ಕಾಲ್ದು ಪ್ರೈಸ್ ಹೇಳಿ, ಈ ಫ್ಲವರ್ದು ಪ್ರೈಸ್ ಹೇಳಿ ಅಂತೆಲ್ಲ. ಸೊ ನನಗೆ ಯಾವುದು ಅಷ್ಟು ಪ್ರೈಸ್ ಎಲ್ಲ ಗೊತ್ತಿರೋದಿಲ್ಲ, ತುಂಬ ಪ್ರಾಡಕ್ಟ್ಸ್ ಇರೋದ್ರಿಂದ ಓನರ್ನೇ ಕೇಳಿದ್ರೆ ನೀವು ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂತ ಅಂದರೆ ಅಡ್ರೆಸ್ಸು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ, ಮತ್ತು ಸ್ಕ್ರೀನ್ ಮೇಲೆ ಕೂಡ ಅವ್ರದ್ದು ಲೊಕೇಶನ್ದು ಸ್ಕ್ಯಾನರ್ ಹಾಕಿರ್ತೀನಿ. ನಿಮಗೇನೆ ಇಂಟ್ರೆಸ್ಟ್ ಇತ್ತು ಹೋಗಬೇಕು ಅಂತ ಏನಾದರೂ ಇದ್ದರೆ ನೀವು ಆ ಒಂದು ಲೊಕೇಶನ್ನ ನೋಡಿಕೊಂಡು ಹೋಗ್ಬೋದು. ಬನ್ನಿ ಇವಾಗ ಆ ಪ್ರಾಡಕ್ಟ್ನ ನೋಡೋಣ. ಆರ್ಚ್ ಇದು ಫುಲ್ ಫೋಮ್ ಆರ್ಚ್ ಮತ್ತೆ ಫೋಲ್ಡೇಬಲ್. ಇದು ಬಾಕ್ಸ್ ಅಷ್ಟೇ ಚಿಕ್ಕದಾಗೆ ಇರುತ್ತೆ. ಸೊ ಎಲ್ಲ ಫೋಲ್ಡ್ ಮಾಡ್ಬಿಟ್ಟು ಇದು ನೋಡಿ, ಎಲ್ಲ ಇದು 1 2 3 4 5 ಪೀಸ್ ಅಲ್ಲಿ ಆರ್ಚ್ ಬಂದಿರುತ್ತೆ. ಸುಮಾರು ಜನ ಎತ್ತಿಡಕ್ ಕಷ್ಟ ಆಗತ್ತೆ ಮಾಡಕ್ಕೆ. ಸೊ ನಾವೇ ಇದಕ್ಕೆ ಡಬಲ್ ಸೈಡ್ ಸ್ಟಿಕ್ಕರ್ ಹಾಕಿರ್ತೀವಿ. ಸೊ ನಾವೇ ಹಾಕ್ಬಿಟ್ಟಿರ್ತೀವಿ. ಸೊ ಈ ರೀತಿ ಸೊ ಈಸಿ ಅಲ್ಲ, ತುಂಬಾ ಈಸಿಯಾಗಿ ಮಾಡ್ತಾ ಇದೀವಿ ಈ ತರ. ಯಾಕಂದ್ರೆ ಮೇಡಮ್ ಇವಾಗ ಡಿಟ್ಯಾಚಬಲ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದನ್ನ ಹಾಗೆ ಇಡೋದಕ್ಕೆ, ಎತ್ತಿಡಕ್ ಆಗೋದಿಲ್ಲ. ಸೊ ಎಲ್ಲರಿಗೂ ಜಾಗ ಪ್ರಾಬ್ಲಮ್ ಇರೋದ್ರಿಂದ ಕರೆಕ್ಟ್. ಮತ್ತೆ ಎಷ್ಟು ಅಗಲ ಬೇಕೋ ಅಷ್ಟೆಲ್ಲ ಇಟ್ಕೋಬಹುದು. ಚೆನ್ನಾಗಿದೆ, ಸ್ಟ್ರಾಂಗ್ ಆಗೂ ಇರುತ್ತೆ. ಸೊ ಇದಕ್ಕೆ ನಾವು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ಕೋಬಹುದು. ಬೇಕಾದ್ರೆ ನಮ್ಮ ಇದಾದ್ರೂ ಇಡಬಹುದು, ಒರಿಜಿನಲ್ ಫ್ಲವರ್ಸ್ ಡೆಕೋರೇಷನ್ ಮಾಡಬಹುದು. ಸೊ ನಮ್ಮ ಹತ್ರ ಆರ್ಟಿಫಿಷಿಯಲ್ ಫ್ಲವರ್ಸ್ ಇರುತ್ತೆ. ಆತರ ಏನ್ ಬೇಕಾದ್ರೆ ಇದನ್ನ ನೀವು ಎಂಟಿ ಆಗು ಯೂಸ್ ಮಾಡ್ಕೋಬಹುದು. ಏನಾದ್ರೂ ಫ್ಲವರ್ಸ್ ಆಗ್ಬೋದು, ಸಿಂಗಲ್ ಫ್ಲವರ್ಸ್ ಆಗೋದು, ತಾವರೆ ಹೂವು, ಏನ್ ಬೇಕಾದ್ರೂ ಡೆಕೋರೇಟ್ ಮಾಡಬಹುದು. ಸೊ ನಮ್ಮ ಹತ್ರ ಬಂದು ಈ ಸಲ 4 ಪೀಸ್ ಅಲ್ಲಿ ಆರ್ಚ್ ಸಿಗುತ್ತೆ. ಓಕೆ ನೋಡಿ, ಈ ರೀತಿ ಆರ್ಚ್ ಇರುತ್ತೆ. ಇದಕ್ಕೂ LED ಇರುತ್ತೆ. ಸೊ ಈ LED ಇದಕ್ಕೂ ವೆಲ್ಕ್ರೋ ಸಿಸ್ಟಮ್ ಇರುತ್ತೆ. ಸೊ ಇದು ವೆಲ್ಕ್ರೋ ಸಿಸ್ಟಮ್ ಅಲ್ಲಿ ಜಾಯಿಂಟ್ ಆಗುತ್ತೆ. ಸೊ ಇದು ಜಾಯಿಂಟ್ ಸ್ವಲ್ಪ ಸಪೋರ್ಟ್ ಕೊಟ್ಟಾಗ ಇದು ಕರೆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ. ನೀವು ಇದನ್ನ ಸ್ಕ್ರೀನ್ ಹಾಕಿದಾಗ ಬರೀ ಗುಂಡ್ಪಿನಲ್ಲಿ ಸಮೇತನೇ ಹಾಕ್ಬೋದು. ಸೊ ನಾವು ಆರ್ಚ್ ಕೂರ್ಸೋದು ಯಾವ ರೀತಿ ಅಂತ ತೋರಿಸ್ತಾರೆ ಇದು. ಸೊ ಆರ್ಚ್ಗೆ ಅಲ್ಲಿ ನೀವು ಡಬಲ್ ಟೇಪ್ ಹಾಕಿರೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದು ಡಬಲ್ ಟೇಪ್ ಕೂತ್ಕೊಂಡ್ಬಿಡತ್ತೆ. ಅದನ್ನ ಇಟ್ಕೊಂಡು ಡಬಲ್ ಸೈಡ್ ಸ್ಟಿಕ್ಕರ್ ನಾನು ತೆಗಿಲಿಲ್ಲ, ಬಟ್ ಡಬಲ್ ಸೈಡ್ ಸ್ಟಿಕ್ಕರ್ ತೆಗೆದ್ಬಿಟ್ರೆ ಹಂಗೆ ನಿಂತ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು LED ಸಿಸ್ಟಮ್ ಇರುತ್ತೆ. ಎರಡೂ ಕಡೆ ಬರುತ್ತೆ LED. ನೋಡಿ, ಈ ರೀತಿ ಇರುತ್ತೆ ಆ ಕಡೆ. ಸೊ ಈ ತರ ಲೈಟಿಂಗ್ಸ್ ಬರುತ್ತೆ. ಇದು ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ LED ವಿತ್ ಇರುತ್ತೆ. ಸೊ ಈ LED ಗೆ ನಾವು ಗ್ಯಾರಂಟಿ ಕೊಡೋದಿಲ್ಲ. ಯಾಕೆಂದ್ರೆ ನಮಗೂ ಅಂಗಡಿಯಲ್ಲಿ ಅವರು ಚೆನ್ನಾಗಿ ಇರುತ್ತೆ ಅಂತ ಕೊಟ್ಟಿರ್ತಾರೆ, ನಾವು ಅದೇ ನಂಬಿಕೆ ಮೇಲೆ ಹಾಕಿರ್ತೀವಿ. ಒಂದ್ ವೇಳೆ ಈ LED ಹೋದ್ರೂ ನಾವು ಹಂಗೆ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲ, ನೀವು ಈಸಿ ಸಿಸ್ಟಮ್ ಅಲ್ಲೇ ಹಾಕಿರ್ತೀವಿ, ಅದನ್ನ ಬೇಕಾದ್ರೆ ಇನ್ನೊಂದ್ಸಲಿ ನೀವು ಹಾಕೋಬಹುದು ಮನೆಯಲ್ಲಿ. ಮಾಮೂಲಿ ಪ್ಲಗ್ ಗಳಲ್ಲೆಲ್ಲ ಹೆಂಗ್ ಹಾಕ್ತಿರೋ, ಸೀರಿಯಲ್ ಸಿಸ್ಟಮ್ ಯಾವ ರೀತಿ ಹಾಕ್ತಿರೋ ಅದೇ ರೀತಿ ಹಾಕೋದು. ಸೊ LED ಗ್ಯಾರಂಟಿ ಇರಲ್ಲ, ಬಟ್ ಇದೆಲ್ಲ ಫೋಮ್ ಲೈಟ್ ವೈಟ್ ಇರುತ್ತೆ, ನೀರ್ ಬಿದ್ರೂ ಏನಾಗೋದಿಲ್ಲ. ಸೊ ಈ ತರ ಫೋಮ್ ಡೆಕೋರೇಷನ್ ಬೇಕಾರೋ ಸ್ಟಿಕ್ ಮಾಡ್ಕೋಬಹುದು, ಇಲ್ಲ ರಿಯಲ್ ಫ್ಲವರ್ಸ್, ಇಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನ್ ಬೇಕಾರೋ ಆರ್ಚ್ ಗೆ ನಾವು ಸೆಟ್ ಸಿಗುತ್ತೆ. ಇದು ಬಾಕ್ಸ್ ಅಷ್ಟೇ ತುಂಬಾ ಚಿಕ್ಕದಾಗಿರುತ್ತೆ. ಇದು ಬಾಕ್ಸ್ ಯಾವ ರೀತಿ ಇದು ನೋಡಿ, ಇದ್ರಲ್ಲೇ ನಾವೆಲ್ಲ ಡಿಟ್ಯಾಚಬಲ್ ಮಾಡಿ
ಇದು ಈ ತರ ಬಾಕ್ಸ್ ಬರುತ್ತಾ? ಈ ರೀತಿ ಬಾಕ್ಸ್ ಇರುತ್ತೆ, ಇದ್ರಲ್ಲಿ ಅನ್ಬಾಕ್ಸ್ ಆಗಿರುತ್ತೆ. ಇವಾಗ ಅನ್ಬಾಕ್ಸ್ ಮಾಡಿದೀವಿ, ಜಸ್ಟ್ ಇದನ್ನೆಲ್ಲ ಡಿಟ್ಯಾಚ್ ಮಾಡಿ ಫುಲ್ ಬಾಕ್ಸ್ ಮಾಡಿ ಪಾರ್ಸಲ್ ಕಳಿಸ್ತೀವಿ. ಆಮೇಲೆ ಸಣ್ಣದಾಗಿ ಮೈನರ್ ಆಗಿ ನಮ್ಮ ಹತ್ರ ಪಾರ್ಸಲ್ ಕಳ್ಸೋ ಐಟಮ್ಸ್ ಅಲ್ಲಿ ಮೈನರ್ ಆಗಿ ಸಣ್ಣದಾಗಿ ಏನಾದ್ರೂ ಉದ್ರು ಹೋಗಿರತ್ತೆ. ಯಾಕೆ ಎಲ್ಲಾ ಮ್ಯಾನ್ಯುಯಲ್ ಆಗಿ ಮಾಡಿರತ್ತೆ, ಗಮ್ ಹಾಕಿರ್ತೀವಿ. ಸೊ ನೀವು ಗಮ್ಮಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಏನ್ ಮೇಡಮ್ ಇದು ಇಂಥದ್ ಕಳ್ಸಿದೀರಾ ಬಿದ್ದೋಗಿರತ್ತೆ ಅಂದ್ರೆ ಪಾರ್ಸಲ್ ಅಲ್ಲಿ ಬರೋವಾಗ ಪಾರ್ಸಲ್ ಅವ್ರು ಯಾರು ನೀಟಾಗಿ ಹ್ಯಾಂಡಲ್ ಮಾಡೋದಿಲ್ಲ, ಎತ್ತಿ ಬಿಸಾಕ್ತಾ ಇರ್ತಾರೆ. ನೀವು ವಿಡಿಯೋಗಳಲ್ಲೆಲ್ಲ ನೋಡಿರ್ತೀರಾ. ಸೊ ಆ ತರ ಇದೆಲ್ಲ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಉದುರು ಹೋಗುತ್ತೆ, ನಾವ್ ಅದನ್ನ ಗಮ್ಮಿಂಗ್ ಮಾಡ್ಕೋಬಹುದು.